ಎಲ್ರಿಗೂ ನಮಸ್ಕಾರ. ಇಂದು ನಾನು ಓದಿದ ಪುಸ್ತಕದ ಅನುಭವವನ್ನು ನಿಮ್ಮ ಮುಂದೆ ತಿಳಿಸಲು ಬಂದಿದ್ದೇನೆ. ಇವತ್ತು ನಾನು ಹೇಳಲು ಹೊರಟಂತಹ ಪುಸ್ತಕ ಮಹಾಕಾಲ. ಇದು ಡಾಕ್ಟರ್ GB ಹರೀಶ್ ಅವರು ಬರೆದಂತಹ ಪುಸ್ತಕ. ಈ ಮಹಾಕಾಲ ಅನ್ನೋದು ನಮ್ಮ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾದ ಶ್ರೀ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಇರುವಂಥ ಒಂದು ಪುಸ್ತಕ. ಬಹಳ ಅದ್ಭುತವಾದ ಪುಸ್ತಕ. ಆ ಪುಸ್ತಕದ ಬಗ್ಗೆ ಹೇಳುವುದಕ್ಕಿಂತ ಮುಂಚೆ ಈ ಪುಸ್ತಕದ ಲೇಖಕರಾದ ಡಾಕ್ಟರ್ GB ಹರೀಶ್ ಅವರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ನಿಶ್ಚಯಿಸಿದ್ದೇನೆ. ಡಾಕ್ಟರ್ GB ಹರೀಶ್ ಅವರು ಎಲ್ಲರಿಗೂ ಚಿರಪರಿಚಿತರು. ಅವರ ಬಗ್ಗೆ ಹೇಳೋದು ಒಂದೇ, ಆ ಹೊಳೆಯುವ ಸೂರ್ಯನ ಬಗ್ಗೆ ಒಂದು ವಿವರಣೆ ಕೊಡೋದು ಒಂದೇ. ಆದರೂ ಕೂಡ ಕಿಂಚಿತ್ ಅವರ ಒಂದು ವಿವರವನ್ನು ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಮೂಲತಃ ಹಾಸನದವರು, ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು ಮತ್ತು ಪ್ರತಿಷ್ಠಿತ ಪತ್ರಿಕೆಗಳಾದ ಪ್ರಜಾವಾಣಿ, ವಿಜಯವಾಣಿ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿದವರು. ಅನಂತರ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರ ವಿಯೆಟ್ನಾಮಲ್ಲಿದೆ, ಅದರ ನಿರ್ದೇಶಕರಾಗಿ ಜವಾಬ್ದಾರಿ ಹೊತ್ತವರು, 3 ವರ್ಷ ಅದರ ನಿರ್ದೇಶಕರಾಗಿ ಜವಾಬ್ದಾರಿ ಹೊತ್ತವರು ಮತ್ತು ಭಾರತೀಯ ರಾಜದೂತವಾಸದಲ್ಲಿ ಸೇವೆಯ ಅನುಭವವನ್ನು ಹೊಂದಿರುವವರು. ಒಂದೇ ಮಾತರಂ ಪಾಠಶಾಲೆ ಎಂಬ ವೇದಿಕೆಯನ್ನು ಸೃಷ್ಟಿಸಿ ಅದರ ಮೂಲಕ ತತ್ವಶಾಸ್ತ್ರ, ಇತಿಹಾಸ, ಸಂಸ್ಕೃತ, ಕನ್ನಡ ಕಾವ್ಯ ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಅವರು ಮಿಥಿಕ್ ಸೊಸೈಟಿಯಿಂದ ಶತಮಾನದ ಕಿರಿಯ ಸಂಶೋಧಕ ಎಂಬ ಗೌರವವನ್ನು ಕೂಡ ಪಡೆದುಕೊಂಡಿದ್ದಾರೆ. ಇಷ್ಟು GB ಹರೀಶ್ ಅವರ ಬಗ್ಗೆ ಒಂದು ಕಿರು ಪರಿಚಯ. ಇನ್ನು ಈ ಪುಸ್ತಕದ ಬಗ್ಗೆ ಹೇಳೋದಾದರೆ, ಈ ಪುಸ್ತಕ ಬಿಡುಗಡೆ ಸಮಾರಂಭ ನ್ಯಾಷನಲ್ ಹೈಸ್ಕೂಲ್ ಸಭಾಂಗಣದಲ್ಲಿ ನಡೆದಿತ್ತು. ಈ ಪುಸ್ತಕದ ಜೊತೆಗೆ ಇನ್ನೂ ಒಂದು 5-6 ಪುಸ್ತಕಗಳು ಬಿಡುಗಡೆ ಆದವು. ಈ ಪುಸ್ತಕದ ಬಗ್ಗೆ ಮಾತನಾಡ್ತಾ GB ಹರೀಶ್ ಅವರು ಒಂದು ಸಣ್ಣ ಕಿಚ್ಚನ್ನು ನಮ್ಮ ತಲೆಯಲ್ಲಿ ಹಚ್ಚಿ ಕಳಿಸಿದರು. ಆ ಕಿಚ್ಚು ಹಚ್ಚಿ ಅದು ಒಂದು ಕುತೂಹಲದ ಒಂದು ಕಟ್ಟೆ ಒಡೆದು ಆ ಬಿಡುಗಡೆ ಸಮಾರಂಭ ಮುಗಿದ ನಂತರವೇ ಕೂಡಲೇ ನಾನು ಈ ಬುಕ್ಕು ಓದಲಿಕ್ಕೆ ಶುರು ಮಾಡಿದೆ. ಅವರು ತಮ್ಮ ಭಾಷಣದಲ್ಲಿ ಹೇಳಿದರು, ಯಾಕೆ ಅಮೆರಿಕ ನೇತಾಜಿಯವರ ಒಂದು ಚಲನವಲನಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಇತ್ತು. ಅಮೆರಿಕಕ್ಕೂ ನಮ್ಮ ಭಾರತಕ್ಕೂ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಅಂತ ಏನು ಸಂಬಂಧ ಇರಲಿಲ್ಲ. ನಮ್ಮ ದೇಶವನ್ನು ಆಳ್ತಿದ್ದವರು ಬ್ರಿಟಿಷರ ನೇತೃತ್ವದಲ್ಲೇ 2ನೇ ಮಹಾಯುದ್ಧ ಆದರೂ ಕೂಡ ಅಮೆರಿಕ ಒಂದು ನೇತಾಜಿಯವರ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. ಯಾಕಿರ್ಬೋದು ಅಂತ ಒಂದು ಕುತೂಹಲವನ್ನು ತಲೆಯಲ್ಲಿಟ್ಟು, ಅಂದರೆ ಒಂದು ಅನುಮಾನದ ಒಂದು ಹುಳ ಬಿಡೋದು ಅಂತ ಹೇಳ್ತಾರಲ್ವ, ಅದನ್ನು ನಮ್ಮೆಲ್ಲರೂ ತಲೆಯಲ್ಲಿ ಹಾಕಿ ಕಳಿಸಿದ್ರು ಹರೀಶ್ ಜಿ ಅವರು. ಸೊ ಅದು ಯಾಕೆ ಅಂತ ನೋಡ್ಕೊಳ್ಳೋಕ್ಕೋಸ್ಕರ ನಾನು ಓದಕ್ಕೆ ಸ್ಟಾರ್ಟ್ ಮಾಡ್ದೆ ಏನಾಯಿತು ಅಂತ ಹೇಳಿದ್ರೆ, ಮೊದಲಿಗೆ ಒಂದು ಪೇಜ್ ಓದಿದೆ, ಸಾಕು, ಒಂದು 10 ಪೇಜ್ ಓದಿ ಇವತ್ತು ಮುಗಿಸ್ಬಿಡೋಣ ಈ ಬುಕ್ಕನ್ನು, ಇವತ್ತು ಸಾಕು, ಇನ್ನೊಂದು ಉಳಿದಿದ್ದು ನಾಳೆ ಓದೋಣ ಅಂತ ಅಂದ್ಕೊಂಡಿದ್ದೆ. ಆದರೆ 10 ಪೇಜು 10-20 ಆಯಿತು, 20-40 ಆಯಿತು, 40-80 ಆಯಿತು, 80-160 ಆಯಿತು. ಒಂದೇ ದಿವಸದಲ್ಲಿ 200 ಪೇಜ್ ಮುಗಿಸಿದ್ದೀನಿ ನಾನು. ಅಂದರೆ ಅದು ನೀವು ಆ ಸೀಕ್ವೆನ್ಸ್ಗಳನ್ನು ಓದ್ತಾ ಹೋದರೆ ಆ ಬುಕ್ಕು ಮುಚ್ಚಿಡೋಕ್ಕೆ ಮನಸ್ಸು ಬರಲ್ಲ. ನೀವು ನೆಕ್ಸ್ಟ್ ಏನಾಯಿತು ಅಂತ ಒಂದು ಕುತೂಹಲ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಹೋಗುತ್ತೆ. ವಿಯೆಟ್ನಾಂನ ಹನಾಯ್ ನಗರದಿಂದ ಈ ಪುಸ್ತಕ ಶುರುವಾಗುತ್ತೆ ಮತ್ತು ಈ ಪುಸ್ತಕ ಎಂಡ್ ಆದಾಗ ನಾವು ಸುಮಾರು ದೇಶಗಳನ್ನೆಲ್ಲ ಚಲಿಸಿ ಕೆಲವು ಸಲ ಭಾರತದ ಒಳಗೂ ಬರ್ತೀವಿ. ಮಧ್ಯ ಭಾರತದ ಒಳಗೂ ಬಂದು ಇಲ್ಲಿನ ಸ್ಥಿತಿಗತಿಗಳನ್ನು ನೋಡ್ತಾ ಪುನಃ ವಿಯೆಟ್ನಾಂಗೆ ಹೋಗ್ತೀವಿ. ಅವರಿದ್ದಂಥ ಸೈಗಾನ್ ಏರ್ ಸ್ಟೇಷನಿಂದ ಅವರು ವಿಮಾನ ಹತ್ತಿ ಹೋಗ್ತಾರೆ. ವಿಮಾನ ಹತ್ತಿ ಎಲ್ಲ ದಿನಪತ್ರಿಕೆಗಳು ಏನು ಸುದ್ದಿ ಆಗುತ್ತೆ ಅಂತ ಹೇಳಿದ್ರೆ, ಅಲ್ಲೊಂದು ವಿಮಾನ ಅಪಘಾತ ಆಗುತ್ತೆ. ಸೈಗಾನ್ನಲ್ಲಿ ಒಂದು ವಿಮಾನ ಅಪಘಾತ ಆಗಿ ನೇತಾಜಿ ತೀರ್ ಹೋದ್ರು ಅಂತ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ. ಭಾರತಕ್ಕೆ ಮತ್ತೆ ಪ್ರಪಂಚದಾದ್ಯಂತ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ. ಆದರೆ ನಿಜವಾಗ್ಲೂ ನೇತಾಜಿ ಆ ವಿಮಾನ ಅಪಘಾತದಲ್ಲಿ ಮಡಿದ್ರ ಇದೊಂದು $1 ಮಿಲಿಯನ್ ಪ್ರಶ್ನೆ. ಅವತ್ತಿನಿಂದ 1945 ಈ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಆ ಪ್ರಶ್ನೆಗೆ ನೇತಾಜಿ ಅಪಘಾತದಲ್ಲಿ ಮಡಿದ್ರ ಏನಾಯಿತು ಅವತ್ತು ಸೈಗಾನ್ನಲ್ಲಿ ಏನಾಯಿತು, ಆಮೇಲೆ ಕಂಟೆಂಪ್ರರಿಗೆ ಭಾರತದಲ್ಲಿ ಏನಾಯಿತು, ಅಥವಾ ಕಂಟೆಂಪ್ರರಿಗೆ ಪ್ರಪಂಚದ ಇತರ ದೇಶಗಳಲ್ಲಿ ಏನಾಯಿತು, ಆ ಎಲ್ಲ ಮಾಹಿತಿಯನ್ನು ಒಂದು ಪ್ರೂಫ್ ಸಮೇತ, ಸುಮ್ಮನೆ
ಡಾಕ್ಟರ್ ಜಿ ಬಿ ಹರೀಶ್ ಅವರಿಗೆ ಏನೋ ನಂಗೊಂದು ಕತೆ ನೆನಪಿಗೆ ಬಂತು, ಬರೀ ಅಣ್ಣ ಒಂದು ಬುಕ್ಕನ್ನು ಸೇಲ್ ಆಗುತ್ತಲ್ಲ ಅಂತ ಬರೆದಿರೋ ಬುಕ್ ಅಲ್ಲ ಇದು. ಇದು ಸಾಕ್ಷಿ ಸಮೇತವಾಗಿ ಪ್ರತಿಯೊಂದು ಘಟನೆಗೂ ಕೂಡ ಅದಕ್ಕೆ ಕಂಟೆಂಪ್ರರಿಯಾಗಿ ಒಂದು ಸಾಕ್ಷಿಯನ್ನು ಕೊಡ್ತಾ ಹೋಗೋದ್ರಿಂದ ತುಂಬ ಒಂದು ರೋಚಕತೆ ಮೂಡಿಸ್ತಾ ಹೋಗುತ್ತೆ ನಿಮಗೆ. ಬೇರೆ ಕತೆ ಕಪೋಲ ಕಲ್ಪಿತ ಕತೆ ಆದರೆ ಒಂದು ಹಂತದವರೆಗೂ ಒಂದು ರೋಚಕತೆ ಇರುತ್ತೆ. ಆದರೆ ಈ ಬುಕ್ಕು ಸಾಧಾರಣ ಒಂದು 304 ಪೇಜಸ್ ಇದೆ. ಆ 304 ಪೇಜು ಕೂಡ ನಿಮಗೆ ಒಂಥರ ತಲೆಯಲ್ಲಿ ಕ್ವಶನ್ಗಳು ಬರುತ್ತೆ, ಕ್ಯೂರಿಯಾಸಿಟಿ ಬರುತ್ತೆ. ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ವಿವರಣೆಯನ್ನು ಕೊಡ್ತಾ ಹೋಗಿದ್ದಾರೆ. ಒಂದು ರಾಜದೂತವಾಸದಲ್ಲಿ ಕೆಲಸ ಮಾಡಿದಂಥ ಅನುಭವ ಇರೋದ್ರಿಂದ ಇವರಿಗೆ ತುಂಬ ಪ್ರೂಫ್ಗಳು ಸಿಕ್ಕಿದೆ. ಆ ಪ್ರೂಫ್ಗಳನ್ನು ಪೋಣಿಸ್ತಾ ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಪುಸ್ತಕವನ್ನು. ಮತ್ತು ಇನ್ನು ಈ ಪುಸ್ತಕದ ಬಗ್ಗೆ ಇನ್ನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ನಾನು. ಯಾಕಂತ ಹೇಳಿದ್ರೆ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಇದು. ಈ ಸಸ್ಪೆನ್ಸ್ ಥ್ರಿಲ್ಲರನ್ನು ಆ ಬುಕ್ಕು ಓದ್ತಾ ಆ ಸಸ್ಪೆನ್ಸನ್ನು ಎಂಜಾಯ್ ಮಾಡಿದರೆ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ನಾನೇ ಎಲ್ಲ ಕತೆ ಹೇಳ್ತಾ ಹೋದರೆ ಒಂದು ಈ ಬುಕ್ಕನ್ನು ಯಾರೂ ಕೊಳ್ಳಲ್ಲ, ಯಾರೂ ತಗೊಂಡು ಹೋಗಲ್ಲ. ಅದು ನಾನು ಲೇಖಕರಿಗೆ ಮಾಡಿದಂಥ ಅವಮಾನ ಆಗುತ್ತೆ. ನಾನು ಇದರಲ್ಲಿರೋ ಕಥೆಯನ್ನೆಲ್ಲ ನಿಮಗೆಲ್ಲ ಹೇಳಿಬಿಟ್ರೆ ಲೇಖಕರಿಗೆ ಮಾಡಿದಂಥ ಅವಮಾನ ಆಗುತ್ತೆ. ಇಂಥ ಒಂದು ಒಳ್ಳೆ ಬುಕ್ ಕೊಟ್ಟಂಥ ಡಾಕ್ಟರ್ ಜಿ ಬಿ ಹರೀಶ್ ಅವರ ಬುಕ್ಕನ್ನು ಎಲ್ಲರೂ ಕೊಂಡ್ಕೊಂಡು ಓದಬೇಕು. ಮತ್ತು ನಮ್ಮ ಭಾರತದ ಪ್ರಥಮ ಪ್ರಧಾನಮಂತ್ರಿ ಅಂತಲೇ ಹೇಳ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಕುಶಾಗ್ರಮತಿ, ಅವರೊಂದು ಬುದ್ಧಿವಂತಿಕೆ, ಆ ತಲೆಯಲ್ಲಿ ಬರುವಂಥ ಯೋಚನೆಗಳು. ಅಂದರೆ ಒಂದು ತಲೆಯಲ್ಲಿ ಈ ಸೂಪರ್ ಕಂಪ್ಯೂಟರ್ ಅಂತ ಗೊತ್ತಲ್ಲ ನಿಮಗೆ, ಆ ಸೂಪರ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಒಂದು ಕಂಪ್ಯೂಟರಲ್ಲಿ 100 ಥಿಂಕಿಂಗ್ಗಳಾಗ್ತಾ ಇರುತ್ತೆ. ಅದೇ ಥರ ಒಂದು ನೇತಾಜಿ ಅನ್ನೋರ ತಲೆಯಲ್ಲಿ ಪ್ರಪಂಚದ ಎಲ್ಲ ದೇಶಗಳ ಒಂದು ಥಿಂಕಿಂಗು ಎಲ್ಲದೂ ಆ ತಲೆಯಲ್ಲಿ ಆಗ್ತಾ ಇತ್ತು. ಅದನ್ನು ವಿವರವಾಗಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಈ ಬುಕ್ಕಲ್ಲಿ ಮಾಡಿದ್ದಾರೆ. ಅಂದರೆ ನಮ್ಗೆ ಅದನ್ನು ಓದ್ತಾ ಹೋದಾಗೆ ಅಭಿಮಾನ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಇಂಥ ನೇತಾಜಿಯವರು ನಮ್ಮ ಭಾರತದವರು. ಇವರು ಅವತ್ತು 1947ನಲ್ಲಿ ಭಾರತ ಸ್ವಾತಂತ್ರ್ಯ ಆದಾಗ ದಿಲ್ಲಿಯ ಗದ್ದುಗೆಯನ್ನು ಏರಿದ್ರೆ ನಮ್ಮ ಭಾರತ ಇವತ್ತೊಂದು ಸೂಪರ್ ಪವರ್ ಆಗ್ತಾ ಇತ್ತಲ್ಲ ಅಂತ ಒಂದು ವ್ಯಥೆ ಆಗುತ್ತೆ. ಇಂಥ ನೇತಾಜಿಯನ್ನು ನಮ್ಮ ದಿಲ್ಲಿಯ ಗದ್ದುಗೆಯಲ್ಲಿ ಕೂಡಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ವಲ್ಲ, ಅಂದರೆ ನಮ್ಮ ಪುರಾತನ ನಮ್ಮ ಆನ್ಸಿಸ್ಟರ್ಸ್ ಏನಿದ್ದಾರೆ ಅವ್ರ ಕೈಯಲ್ಲಿ ಆಗಲಿಲ್ಲಲ್ಲ ಅವಾಗ ಅಂತ ತುಂಬ ಬೇಜಾರಾಗುತ್ತೆ. ಆಮೇಲೆ ಈ ಬುಕ್ಕಲ್ಲಿ ಬರುವಂಥ ಕೆಲವು ಪಾತ್ರಗಳು ಅದು ಏನಂದರೆ ಆ ಬುಕ್ಕು ಓದಿ ಮುಚ್ಚಿಟ್ಟ ಮೇಲೂ, ಇನ್ನೂ ನಾನು ಬುಕ್ ಓದಿ ಆಲ್ಮೋಸ್ಟ್ 3 to 4 ಡೇಸ್ ಆಯಿತು, 3 to 4 ದಿವಸ ಆಯಿತು. ಆದರೂ ಕೂಡ ಆ ಪಾತ್ರಗಳು ಇನ್ನೂ ನನ್ನ ಮನಸ್ಸಿನಲ್ಲಿ ಸುಳಿತಾ ಇದೆ. ಅದು ಡಿಮಿಟ್ರಿ ಆಗಿರ್ಬೋದು, ಫಿದೋರ್ ಆಗಿರ್ಬೋದು, ಅಥವಾ ಪ್ರಚೌಂಡಿ ಅಂತ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು. ಈ ಕ್ಯಾರೆಕ್ಟರ್ಗಳು ಏನಂತ ಹೇಳಿದ್ರೆ ಹೀಗೆಲ್ಲ ಆಗಿತ್ತಾ, ನಮಗೆ ಗೊತ್ತಿಲ್ಲಗೆ ಪ್ರಪಂಚದ ಬೇರೆ ಬೇರೆ ದೇಶಗಳು ಹೀಗೆಲ್ಲ ಆಗಿತ್ತಾ. ಡಿಮಿಟ್ರಿ, ಆಮೇಲೆ ಫಿದೋರು, ಆಮೇಲೆ ನೀಲ್ಗಂಜ್ ಅಂತ ಒಂದು ಇನ್ಸಿಡೆಂಟು, ಆಮೇಲೆ ಪ್ರಚೌಂಡಿ ಅನ್ನೋ ಒಂದು ಮನುಷ್ಯ, ತಮಿಳುನಾಡಿದ ಒಬ್ಬ ಮನುಷ್ಯ, ಅವನ ಬಗ್ಗೆ ಒಂದು ಕಟ್ಟಿಕೊಟ್ಟಂಥ ಒಂದು ವಿವರಣೆ ಏನಿರ್ಬೋದು. ಇದೆಲ್ಲ ಜಿ ಬಿ ಹರೀಶ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅದನ್ನೆಲ್ಲ ಸವಿರವಾಗಿ, ಅಂದರೆ ಎಲ್ಲಿ ಯಾವ ಪಾತ್ರವನ್ನು ಎಲ್ಲಿ ಪೋಣಿಸ್ಬೇಕು ಅಂತ ಕರೆಕ್ಟಾಗಿ ಅನುಭವ ಇದ್ದು ಅದನ್ನು ಕರೆಕ್ಟಾಗಿ ಜೋಡಿಸ್ಕೊಂತ ಒಂದು ಒಳ್ಳೆಯ ಪುಸ್ತಕವನ್ನು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಪ್ಲೇಸ್, ಗುಲಾಗ್ ಅಂತ ಒಂದು ಪ್ಲೇಸ್ ಬರುತ್ತೆ. ಆ ಗುಲಾಗ್ ಅನ್ನೋ ಪ್ಲೇಸಿನ ಒಂದು ವರ್ಣನೆಯನ್ನು ಡಾಕ್ಟರ್ ಜಿ ಬಿ ಹರೀಶ್ ಅವರು ಮಾಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಅದು ಬುಕ್ಕು ಓದಿದ ಮೇಲೆ ಗುಲಾಗ್ ಅನ್ನೋ ಪ್ಲೇಸ್ ಇಲ್ಲೇ ಎಲ್ಲೋ ಜಯನಗರ, JP ನಗರದ ಹತ್ತಿರ ಏನೋ ಇದೆ ಈ ಗುಲಾಗ್ ಅನ್ನೋ ಪ್ಲೇಸು. ಅಂದರೆ ಇಲ್ಲೇನೋ ನಮ್ಮ ಹತ್ತಿರದಲ್ಲೇ ಇದೆ ಈ ಪ್ಲೇಸು, ನಮ್ಮ ಹತ್ತಿರದಲ್ಲೇ ಏನೋ ಈ ಘಟನೆಗಳು ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಸೃಷ್ಟಿಸಿ, ಅಂದರೆ ಒಂದು ಅದನ್ನು ಕಟ್ಟಿಕೊಡುವಂಥ ಒಂದು ಪ್ರಯತ್ನವನ್ನು ಡಾಕ್ಟರ್ ಜಿ ಬಿ ಹರೀಶ್ ಅವರು ಮಾಡಿದ್ದಾರೆ. ಇಂತಹ ಒಂದು ಒಳ್ಳೆಯ ಪುಸ್ತಕವನ್ನು ಕೊಟ್ಟ ಡಾಕ್ಟರ್ ಜಿ ಬಿ ಹರೀಶ್ ಅವರಿಗೆ ಅನಂತ ಅಭಿನಂದನೆಗಳು. ಇಂಥ ಒಂದು ಪುಸ್ತಕ ಸಾವಿರಾರು ಬರಲಿ. ಯಾಕೆ ಅಂತ ಹೇಳಿದ್ರೆ, ಈ ಸ್ವಾತಂತ್ರ್ಯಕ್ಕೆ, ನಮ್ಮ ಭಾರತದ ಸ್ವಾತಂತ್ರ್ಯಕ್ಕೆ ಬರೀ ಅಹಿಂಸೆಯಿಂದ ಮಾತ್ರ ಸ್ವಾತಂತ್ರ್ಯ ಬಂತು ಅಂತ ಹೇಳೋದು ಸುಳ್ಳು, ಅದು ಅಪ್ಪಟ ಸುಳ್ಳು. ಆ ಸ್ವಾತಂತ್ರ್ಯ ಬರಲಿಕ್ಕೆ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ನೆತ್ತರನ್ನು ಹರಿಸಿದ್ದಾರೆ, ತಮ್ಮ ವೈಯಕ್ತಿಕ ಜೀವನವನ್ನು ಅದನ್ನು ನಿರ್ಲಕ್ಷಿಸಿ ರಾಷ್ಟ್ರಕ್ಕೋಸ್ಕರ ದುಡಿದಿದ್ದಾರೆ. ನಾವು ಬರೀ ಅಹಿಂಸೆಯಿಂದ, ಚರಕದಿಂದ ಸ್ವಾತಂತ್ರ್ಯ ಬಂತು ಅಂತ ಹೇಳಿದ್ರೆ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಅವಮಾನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಆ ಥರದಲ್ಲಿ, ಅಂದರೆ ಬರೀ ಅಹಿಂಸೆಯಿಂದ ಬರಲ್ಲ, ಸಶಸ್ತ್ರ ಕ್ರಾಂತಿಯಿಂದ ಸ್ವಾತಂತ್ರ್ಯ ತೆಗೆದುಕೊಳ್ಬೇಕು. ಆ ಸಶಸ್ತ್ರ ಕ್ರಾಂತಿಯನ್ನು ಮಾಡಿದ್ರೆ ಮಾತ್ರ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಆ ತತ್ವದ ಮೇಲೆ ಆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರು ನೇತಾಜಿಯವರು. ಸೊ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲೇ ಹೋದರೂ ಕೂಡ, ಪ್ರಪಂಚದ ಯಾವ ದೇಶದಲ್ಲಿ ಹೋದರೂ ಕೂಡ ನಮ್ಮ ಭಾರತೀಯತೆಯನ್ನು ಕಾಪಾಡಿದ್ರು. ಹೇಗೆ ಅಂತ ಹೇಳಿದ್ರೆ, ಡಾಕ್ಟರ್ ಜಿ ಬಿ ಹರೀಶ್ ಅವರು ಈ ಬುಕ್ಕಲ್ಲಿ ಬರೀತಾರೆ, ಎಲ್ಲೂ ಹೋದರೂ ಕೂಡ ಯೋಗವನ್ನು ಮಾಡ್ತಾ ಇದ್ರು, ಪ್ರಾಣಾಯಾಮವನ್ನು ಮಾಡ್ತಾ ಇದ್ರು, ಆಮೇಲೆ ದುರ್ಗಾ ಸಪ್ತಶತಿ ಏನಿದೆ ಅದನ್ನು ಎಲ್ಲ ಕಡೆಗೆ ಓದ್ತಾ ಇದ್ರು. ಮತ್ತೆ ಅದರ ಒಂದು ವಿವರಣೆಯನ್ನು ಹೋದ ಎಲ್ಲ ಕಡೆಗೂ ಕೂಡ
ಎಲ್ಲರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅತ್ಯುತ್ತಮ ನಾಯಕನಾಗಿ ಹೊರಹೊಮ್ಮಿದ್ರು ನೇತಾಜಿ ಎಲ್ಲ ಕಡೆಗೂ. ಎಲ್ಲಿ ಹೋದರೂ ಕೂಡ ಭಾರತದ ಸ್ವಾತಂತ್ರ್ಯಕ್ಕೆ ಏನು ಸಹಾಯ ಆಗುತ್ತೆ ಇವರಿಂದ ಅಂತ ಒಂದು ಆಲೋಚನೆಯನ್ನು ಇಟ್ಟೆ ನೇತಾಜಿಯವರು ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ರು. ಇಂಥ ಒಂದು ದೂರದರ್ಶಿತ್ವವನ್ನು ಹೊಂದಿದಂಥ ನೇತಾಜಿಯವರ ಒಂದು ಕತೆ ಏನಿದೆ, ಅವರ ನೈಜ ಕತೆ ಏನಿದೆ, ಒಂದು ಕಾದಂಬರಿ ಮೂಲಕ ನಮಗೆಲ್ಲ ಕೊಟ್ಟಂಥ ಡಾಕ್ಟರ್ ಜಿ ವಿ ಹರೀಶ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಇಂಥ ಪುಸ್ತಕಗಳು ಸಾವಿರ ಹೊರಗೆ ಬರಲಿ ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆಮೇಲೆ ಈ ಬುಕ್ಕನ್ನು ಓದಿದಾಗ ನನಗೆ ಆದಂಥ ಒಂದು ಸ್ವಂತ ಅನುಭವವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಈ ಬುಕ್ಕನ್ನು ಓದಲಿಕ್ಕೆ ನಾನು ತೆಗೆದುಕೊಂಡದ್ದು ಕೇವಲ 5 ದಿನಗಳು. 5 ದಿನಗಳಲ್ಲಿ ಈ ಪುಸ್ತಕವನ್ನು ಮುಗಿಸಿದ್ದೇನೆ. ಆ 5 ದಿನಗಳು ಕೂಡ ಏನೋ ಒಂದು ನಿಮಗೆ ವಿಚಿತ್ರ ಅನಿಸ್ಬೋದು, ಆದರೆ ನನಗೆ ಆದಂಥ ಅನುಭವ, ರಾತ್ರಿ ಮಲಗಿದಾಗ ಈ ಮುಖಪುಟದಲ್ಲಿರುವಂಥ ನೇತಾಜಿ ಈ ಫೋಟೋ ಏನಿದೆ ಇದೇ ಥರ ಸೇಮ್. ಯಾಕಂದರೆ ನಾನು ಪುಸ್ತಕ ಓದುವಾಗಲೆಲ್ಲ ಒಂದ್ಸತಿ ಮುಖಪುಟ ನೋಡೋದು, ಆಮೇಲೆ ಕತೆ ಓದೋದು, ಮುಖಪುಟ ನೋಡೋದು, ಕತೆ ಓದೋದು, ಈ ಥರ ಮಾಡ್ತಾ ಇದ್ದೆ. ಸೊ ಆ ಮುಖಪುಟದಲ್ಲಿರುವಂಥ ನೇತಾಜಿ ಸುಮ್ಮನೆ ಹೀಗೆ ಬಂದು ನಿಂತ ಹಾಗೆ. ಆಮೇಲೆ ನಾನು ಅವರ ಮುಂದೆ ಗೊಳೋ ಅಂತ ಕಣ್ಣೀರು ಹಾಕಿ, ಅಯ್ಯೋ ನಿಮ್ಮನ್ನು ಉಳಿಸ್ಕೊಳ್ಳೋಂಥ ಯೋಗ್ಯತೆ ಮತ್ತು ಯೋಗ ನಮ್ಗೆ ಇರಲಿಲ್ಲ ನೇತಾಜಿ, ನಿಮ್ಮನ್ನು ದಿಲ್ಲಿಯ ಗದ್ದುಗೆಯಲ್ಲಿ ಕೂರಿಸಿ ನಾವು ಎಷ್ಟು ಸಂತೋಷ ಪಡ್ತಾ ಇದ್ವಿ, ಆ ಯೋಗ್ಯತೆ ನಮ್ಗೆ ಇರಲಿಲ್ವಲ್ಲ ಅಂತ ಜೋರಾಗಿ ಕಣ್ಣೀರು ಹಾಕಿದಾಗೆ ಒಂದು ಅನುಭವ ಆಗಿತ್ತು. ಅಂದರೆ ಈ ಪುಸ್ತಕ ಅಷ್ಟು ಹೊಕ್ಕಾಗಿದೆ ತಲೆಯಲ್ಲಿ. ಆದ್ದರಿಂದ ದಯವಿಟ್ಟು ಎಲ್ಲರೂ ಅಯೋಧ್ಯ ಪಬ್ಲಿಕೇಶನ್ಸ್ ವತಿಯಿಂದ ಪ್ರಕಟವಾದಂಥ ಡಾಕ್ಟರ್ ಜಿ ಬಿ ಹರೀಶ್ ಅವರ ಮಹಾಕಾಲ ಎಂಬ ಈ ಪುಸ್ತಕವನ್ನು ತೆಗೆದುಕೊಂಡು ಓದಿ, ಮತ್ತು ಇದರಲ್ಲಿ ಬರುವಂಥ ನೇತಾಜಿಯವರ ಬೇರೆ ಬೇರೆ ಘಟನೆಗಳನ್ನು ನಮ್ಮ ಮುಂದಿನ ಜನಾಂಗ ಏನಿದೆ, ನಮ್ಮ ಮಕ್ಕಳು ಇರ್ಬೋದು ಅಥವಾ ನಮ್ಮ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಯಾರೇ ಇದ್ರೂ ಕೂಡ ಮನೆಯಲ್ಲಿ ಅವರಿಗೆ ಕಥೆಯನ್ನೆಲ್ಲ ಹೇಳಿ. ಸೊ ಅವರಿಗೆಲ್ಲ ಗೊತ್ತಾಗಬೇಕು, ಬರೀ ಕೆಲವು ವ್ಯಕ್ತಿಗಳಿಂದ ಸ್ವಾತಂತ್ರ್ಯ ಬರಲಿಲ್ಲ, ಎಷ್ಟೋ ವ್ಯಕ್ತಿಗಳು ತಮ್ಮ ಮನೆ ಮಠಗಳನ್ನು ತ್ಯಜಿಸಿ ದೇಶದ ಬೇರೆ ಬೇರೆ ಕಡೆಗಳೆಲ್ಲ ಹೋಗಿ ಸಾಹಸ ಮಾಡಿದ್ರಿಂದನೇ ನಮಗೆ ಸ್ವಾತಂತ್ರ್ಯ ಬಂತು ಅನ್ನುವ ಒಂದು ನೈಜ ವಿಷಯ ಅವರಿಗೆಲ್ಲ ಗೊತ್ತಾಗಲಿ ಅಂತ ಹೇಳ್ತಾ, ದಯವಿಟ್ಟು ಪುಸ್ತಕವನ್ನು ಓದಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಳಿ ಮಾತಾ, ಜೈ ನೇತಾಜಿ. ನಮಸ್ತೆ.